ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಜಗಳೂರು ಕ್ಷೇತ್ರದ ವ್ಯಾಪ್ತಿಯ ಹಾಲೇಕಲ್ಲು ಗ್ರಾಮದಲ್ಲಿ ಅದ್ದೂರಿ ಪ್ರಚಾರ ನಡೆಸಿದರು. ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ತೆರೆದ ವಾಹನದಲ್ಲಿ ಮಾಜಿ ಶಾಸಕರುಗಳಾದ ಎಚ್ ಪಿ ರಾಜೇಶ್, ಎಸ್ ವಿ ರಾಮಚಂದ್ರ ಮತಯಾಚಿಸಿದ್ದಾರೆ. ಈ ವೇಳೆ ಮಾತನಾಡಿದ್ರು ಗಾಯತ್ರಿ ಸಿದ್ದೇಶ್ವರ್, ಅಭಿವೃದ್ಧಿಗಾಗಿ ಮೋದಿ ಬೆಂಬಲಿಸಿ ಅಂತ ಮನವಿ ಮಾಡಿದ್ದಾರೆ. ಜಗಳೂರು ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿದ್ರೆ ಅದು ಬಿಜೆಪಿ ಶಾಸಕರಿಂದ, ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಪ್ರಧಾನಿ ಅಭ್ಯರ್ಥಿಯೇ ಇಲ್ಲ. ನಮ್ಮ ದೇಶದ ರಕ್ಷಣೆಗಾಗಿ ಮೋದಿಗೆ ಮತ ನೀಡಿ ಅಂತ ಅಂದಿದ್ದಾರೆ. ಈ ಅಭಿವೃದ್ಧಿ ಕೆಲಸ ಆಗಿರೋದಂದ್ರೆ ಬಿಜೆಪಿ ಸರ್ಕಾರ ಬಂದಾಗ ರಾಜಣ್ಣನೇ ಆಗಿರಲಿ, ಜಗಳೂರು ರಾಮಚಂದ್ರಣ್ಣನೇ ಆಗಿರೋದಂದ್ರೆ ಬಿಜೆಪಿಯಿಂದ ಮಾತ್ರ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ತಮಗೆಲ್ಲ ತಿಳಿದಿರೋ ಅಂಥ ವಿಷಯ. ಅದಕ್ಕೆ ಅಭಿವೃದ್ಧಿ ಮಾಡೋ ಅಂಥವ್ರು ಮತ್ತು ಅವರು ನಿಮಗೆ ಸಲೀಸಾಗಿ ಸಿಗೋಂಥ ವ್ಯಕ್ತಿಗಳಿಗೆ ತಾವು ತಮ್ಮ ಮತದಾನವನ್ನು ಮಾಡಬೇಕು. ಆ ಅಮೂಲ್ಯ ಮತ ಎಷ್ಟು ಅಮೂಲ್ಯ ಅಂತಂದರೆ, ಅವರು ನಿಮಗೆ ಕೈ ಸಿಕ್ಕರೆ ಅವ್ರು 5 ವರ್ಷ ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡಬೇಕಾದ್ರೆ ತಾವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು, ಯಾರು ಬರ್ತಾರೆ, ಯಾರು ನಮಗೆ ಸಿಗ್ತಾರೆ, ಯಾರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅನ್ನೋಂಥ ವ್ಯಕ್ತಿನ ತಾವು ಆರಿಸೋದ್ರಿಂದ ತಮ್ಮ ಗ್ರಾಮನೇ ಆಗಲಿ ಒಂದು ನಗರನೇ ಆಗಲಿ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಕಾರಣ ಆಗುತ್ತೆ. ತಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.